ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಜಾಸ್ತಿ ಹಣ್ಣಾಗಿರೋವಂಥ ಬಾಳೆಹಣ್ಣನ್ನು ತೊಗೊಂಡು ಒಂದು ರೆಸಿಪಿನ ರೆಡಿ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಸಕ್ಕರೆ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ, ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇದನ್ನ ಬಾಳೆಹಣ್ಣು ಅವನ್ನೆಲ್ಲ ಗ್ರೈಂಡ್ರಿಗೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡಿಲ್ಲ, ಬಾಳೆಹಣ್ಣು, ಮೊಸರು, ಸಕ್ಕರೆ ಇವನ್ನೆಲ್ಲ ಗ್ರೈಂಡ್ರ್ ಹಾಕಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಹಿಡಿತೈತಿ ಅಷ್ಟನ್ನು ಮೈದಾ ಹಿಟ್ಟು ಹಾಕಿ ನಾದ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಇರ್ತೈತಲ್ಲ ಆ ಥರ ಸ್ವಲ್ಪ ಗಟ್ಟಿ ಇರಬಾರ್ದು, ಸ್ವಲ್ಪ ಸಾಫ್ಟ್ ಇರಬೇಕು. ಇದು ನಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ, ಸಂಡೇ ಸ್ಪೆಷಲ್ಲು. ಇದನ್ನ ರಾತ್ರಿ ಕಲಿಸಿಡ್ತಾಯಿದ್ದೀನಿ. ಕಲಿಸಿಟ್ಟು ಬೆಳಗ್ಗೆ ಇದನ್ನು ಮಾಡ್ತಾಯಿದ್ದೀನಿ. ಈ ಥರ ಕಲಿಸ್ಬೇಕು ಅದನ್ನ. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ನಾದಿ ಇಟ್ಟಿರ್ಬೇಕು. ಇದನ್ನ ಬೆಳಗ್ಗೆ ಒಂದು ಸ್ವಲ್ಪ ಸಾಫ್ಟಾಗಿರ್ತೈತೆ, ಅದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈ ಥರ ನಾದ್ಕೋಬೇಕು. ಇದನ್ನ ಈ ಥರ ಸಣ್ಣ ಸಣ್ಣ ಲಿಂಬೆ ಹಣ್ಣಿನಷ್ಟು ಉಂಡೆ ಮಾಡಿಕೊಂಡು ಈ ಥರ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಇದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿರ್ಬೇಕು, ಹಿಂಗೆ ಅಂದರೆ ಉಬ್ತಾವು. ಈ ಥರ ಸ್ವಲ್ಪ ಬ್ರೌನ್ ಬರೋ ಶೇಪ್ ಒಳಗೆ ಕರ್ಕೋಬೇಕು. ಇದು ಟಿಫಿನ್ ಬಾಕ್ಸ್ ಕೂಡ ಹೌದು. ಇದು ಸಂಡೇ ಇರೋದ್ರಿಂದ ಇದೇ ನಮ್ಮದು ಸಂಡೇ ಸ್ಪೆಷಲ್. ಇದಕ್ಕೆ ಬನ್ಸ್ ಅಂತಲೇ ಕರೀತಾರೆ. ಈ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿರಿ. ನನ್ನ ಚಾನಲಲ್ಲಿ ಇನ್ನೂ ಮಕ್ಕಳಿಗೆ ರಿಲೇಟೆಡ್ ವಿಡಿಯೋಸ್ ಇದ್ದಾವೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಗೊತ್ತಾಗ್ತವೆ ನಿಮಗೆ. ಈ ಥರ ಮಾಡ್ಬೇಕು ಅವನ್ನ. ಚಟ್ನಿ ಜೊತೆ ಚೆನ್ನಾಗಾಗ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.